ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪತ್ರ ಬಿಡುಗಡೆಯಾಗಿದೆ ನೋಡಿ. ಕರ್ನಾಟಕ ರಾಜ್ಯದಿಂದ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ. ಹೈಕೋರ್ಟ್ ಆಫ್ ಕರ್ನಾಟಕ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿನಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. 21 ಮೇ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹುದ್ದೆಗಳ ಹೆಸರು ಮತ್ತು ಪೋಸ್ಟ್ ನಂಬರ್ ನೋಡಿ. P1 ವಾಚ್ಮನ್, ಸ್ವೀಪರ್ ಮತ್ತು P1 ನೋಡಿ 84 + 1 85 ಹುದ್ದೆಗಳಿದ್ದಾವೆ. ಲಿಫ್ಟ್ ಅಟೆಂಡರ್ 5 ಹುದ್ದೆಗಳು, ಅಸಿಸ್ಟೆಂಟ್ ಬೈಂಡರ್ 1 ಹುದ್ದೆಗಳು, ಟೇಲರ್ 1 ಹುದ್ದೆ, ಧೋಬಿ 1 ಹುದ್ದೆ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ. P1 ವಾಚ್ಮನ್, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ನಿಮ್ಮ ಕೆಟಗರಿ ಪ್ರಕಾರ ಯಾವ ಒಂದು ಹುದ್ದೆಗಳಿಗೆ ಎಷ್ಟು, ನಿಮ್ಮ ಕೆಟಗರಿ ಪ್ರಕಾರ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದಂತಾದಿದೆ. ಇದನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿ ಇರುತ್ತೆ. ಹಾಗೆ ಈ ಒಂದು ನೋಟಿಫಿಕೇಶನ್ನ ನಿಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ. ಬನ್ನಿ, ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಪೇ ಲೆವೆಲ್, ಪೇ ಸ್ಕೇಲನ್ನು ನೋಡೋದಾದರೆ P1 ವಾಚ್ಮನ್, ಸ್ವೀಪರ್ ಮತ್ತು ಅಸಿಸ್ಟೆಂಟ್ ಬೈಂಡರ್, ಧೋಬಿ ಈ ಒಂದು ಹುದ್ದೆಗಳಿಗೆ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಲಿಫ್ಟ್ ಅಟೆಂಡರ್ ಮತ್ತು ಟೇಲರ್ ಹುದ್ದೆಗಳಿಗೆ 21,000ದಿಂದ 69,000 ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಇಷ್ಟು ಒಂದು ಸಂಬಳ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೇನೆ ಫ್ರೆಂಡ್ಸ್, ಏಜ್ ಲಿಮಿಟನ್ನು ನೋಡೋದಾದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ 40 ವರ್ಷ, ಹಾಗೂ ಥರ್ಡ್ ಎ, ಥರ್ಡ್ ಬಿ, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ, ಹಾಗೂ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ 45 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಅಪ್ಲಿಕೇಶನ್ ಫೀ ಇದೆ ನೋಡಿ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದ್ದರೆ, ಕ್ಯಾಟಗರಿ 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಬನ್ನಿ, ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲ ಕಾಣಿಸ್ತಾ ಇದೆ ನೋಡಿ. ಕರ್ನಾಟಕ ಹೈಕೋರ್ಟ್ದಿಂದ ನೇಮಕಾತಿ ಆಗಿರುತ್ತೆ. ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ನೋಡಿ. 2026 ಹೊಸ ಅಧಿಸೂಚನೆ ನೋಡಿ. ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಇದರ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ, ಡೈರೆಕ್ಟ್ ಅಪ್ಲೈ ಮಾಡಲಿಕ್ಕೆ. ಹಾಗೆ ಹುದ್ದೆ ನೋಡಿ, ಜವಾನ, ಕಾವಲುಗಾರ, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್, ಹಾಗೂ ಲಿಫ್ಟ್ ಆಪರೇಟರ್ ಮತ್ತು ಸಹಾಯಕ ಬೈಂಡರ್, ದರ್ಜಿ ಮತ್ತು ಧೋಬಿ ಹುದ್ದೆಗಳಾಗಿರ್ತವೆ. ಕರ್ತವ್ಯ ಸ್ಥಳ ಬೆಂಗಳೂರಿನ ಪ್ರಧಾನ ಪೀಠ ಅಥವಾ ಧಾರವಾಡ, ಕಲಬುರಗಿ ಪೀಠಗಳಲ್ಲಿ ನಿಯೋಜಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೇನ ಒಟ್ಟು ಹುದ್ದೆಗಳು 101 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಹುದ್ದೆ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ನೋಡಿ. ಜವಾನ, ಕಾವಲುಗಾರ, ಸ್ವೀಪರ್ ಮತ್ತು ಜವಾನ ಹೌಸ್ ಕೀಪಿಂಗ್ 85 ಹುದ್ದೆಗಳಿದ್ದಾವೆ. ಲಿಫ್ಟ್ ಆಪರೇಟರ್ 5 ಹುದ್ದೆಗಳು, ಸಹಾಯಕ ಬೈಂಡರ್ 1 ಹುದ್ದೆ, ದರ್ಜಿ 1 ಹುದ್ದೆ ಮತ್ತು ಧೋಬಿ 1 ಹುದ್ದೆ ಇದೆ ನೋಡಿ. ಇನ್ನು ಫ್ರೆಂಡ್ಸ್, ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆಗಿರಬೇಕಾಗತ್ತೆ. ಹಾಗೆ ಲಿಫ್ಟ್ ಆಪರೇಟರ್ ನೋಡಿ, 10ನೇ ತರಗತಿ ತೇರ್ಗಡೆ ಮತ್ತು ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವ ಹೊಂದಿರಬೇಕಾಗತ್ತೆ. ಸಹಾಯಕ ಬೈಂಡರ್ SLC ಪಾಸ್ ಆಗಿರಬೇಕು, 2 ವರ್ಷಗಳ ಅನುಭವ ಹೊಂದಿರಬೇಕಾಗತ್ತೆ. ದರ್ಜಿ ನೋಡಿ, 10ನೇ ತರಗತಿ ಮತ್ತು 3 ವರ್ಷ ಅನುಭವ ಹೊಂದಿರಬೇಕು. ಧೋಬಿ 10ನೇ ತರಗತಿ ಮತ್ತು ಧೋಬಿ ಕೆಲಸದಲ್ಲಿ ಅನುಭವವನ್ನು ಹೊಂದಿರಬೇಕಾಗತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 45 ವರ್ಷದ ಒಳಗಿನವರು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 45 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವೇತನ ನೋಡಿ, ಜವಾನ, ಕಾವಲುಗಾರ, ಸ್ವೀಪರ್ ಮತ್ತು ಸಹಾಯಕ ಬೈಂಡರ್, ಧೋಬಿ 19,000ದಿಂದ 63,000 ಇರುತ್ತೆ. ಹಾಗೆ ಲಿಫ್ಟ್ ಆಪರೇಟರ್, ದರ್ಜಿ 21,000ದಿಂದ 69,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಆಯ್ಕೆ ವಿಧಾನ ನೋಡಿ, ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಸಂದರ್ಶನವನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ನಿಗದಿಪಡಿಸಿದ ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ಅಭ್ಯರ್ಥಿ ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 200 ರೂಪಾಯಿ, ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ ನೋಡಿ. ಶುಲ್ಕ ಪಾವತಿಸುವ ವಿಧಾನ, SBI ಆನ್ಲೈನ್ ಪಾವತಿ ಗೇಟ್ವೇ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಹಾಗೇನು ಏಪ್ರಿಲ್ 22, 2026ರಿಂದ ಮೇ 21, 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ
ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ.